ಹತ್ತು ಅವರ್ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಯಾರ ಕೈಯಲ್ಲೂ. ಎಲ್ಲ ಕಾಯಿಲೆ ಬಿದ್ದು ಅದು ಇದು ಡೆಂಗು ಕೊರೋನಾ ಅಂದ್ಕೊಂಡು ಎಲ್ಲ ಪ್ರಾಬ್ಲಮಲ್ಲಿದ್ದಾರೆ. ಹಂಗಂದ್ರೆ ಅವರು ಬಂದು LNT ಅವರು ಅವ್ರ ಮುಖ್ಯಸ್ಥ ಎಂತಿನ ನೋಡಲ್ವಾ, ಎರಡು ಬೇರೆ ಆಫೀಸ್ ಕೆಲಸನೇ ನೋಡ್ತಾ ಇದ್ದಾರಾ? ಅದೆಲ್ಲ ಸುಳ್ಳಿನ ಕಂತೆ ಬಿಡಿ ಮೇಡಮ್ ಅವ್ರದ್ದು. ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಇವಾಗ 15 ಅವರ್ ಕೆಲಸ ಮಾಡಿ 10 ಅವರ್ ಕೆಲಸ ಮಾಡಿ ಅಂತ ಹೇಳ್ತಿರೋದು ತುಂಬ ತಪ್ಪು. ಇದು ಡಾಕ್ಟರ್ BR ಅಂಬೇಡ್ಕರ್ ಅವಾಗಲೇ ಇದನ್ನು ತಂದಿದ್ರು ಕಾನೂನ. 8 ಅವರ್ ಆದಮೇಲೆ ಬಂದ್ಬಿಟ್ಟು ಅವರು ಮನೆ ಮತ್ತು ಸಂಸಾರ ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಅವರು ನೆಮ್ಮದಿಯಾಗಿ ಜೀವನ ಮಾಡೋಂಥದ್ದನ್ನು ಅವ್ರು ಅವಾಗಲೇ ಇದು ಮಾಡ್ಕೊಟ್ಟಿದ್ರು. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಮೇಡಮ್, ಇವಾಗ ಇವರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ನಾವು ಕಷ್ಟಪಟ್ಟರೆ ಫಲ ಉಂಟು ಅಂತ. ಇವಾಗ ನಮ್ಮ ದೇಹದಲ್ಲಿ ಇರೋ ರಕ್ತ ಎಲ್ಲ ಹೋಗ್ಬಿಟ್ರೆ ಅವರು ಹೇಳೋಂಥ ವ್ಯಕ್ತಿಗೆ ಇವಾಗ ಹೆಲ್ತ್ ಈಸ್ ವೆಲ್ತು. ನಮಗೆ ನಾವು ಚೆನ್ನಾಗಿದೆ ತಾನೇ ಕೆಲಸ ಮಾಡೋಕ್ಕೆ. ಅಷ್ಟೊತ್ತು ಕೆಲಸ ಮಾಡಿದ್ರೆ ಇವಾಗ ನಮ್ಮ ಆರೋಗ್ಯ ಸ್ಥಿತಿ ಏನಾಗೋದು? ನಾವು ಎಂತಿ ಮಕ್ಕಳು ಯಾವಾಗ ನೋಡೋದು? ನಾವು ಮಕ್ಕಳು ಮರಿನ ಯಾವಾಗ ಸ್ಕೂಲ್ ಕರ್ಕೊಂಡು ಹೋಗೋದು? ಬೇರೆ ಈ ಕೆಲಸ ಇವ್ರ ಕೆಲಸನೇ ನಾವು ಮಾಡ್ತಾಯಿದ್ರೆ ಬೇರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರದ್ದು. ಇವಾಗ ಮನೆ ಕೆಲಸ ನಾವು ಮಾಡೋಕ್ಕಿಲ್ವಾ? ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ. ಇವಾಗ ಮನೆಯೂ ಇಲ್ಲ, ಮಂತ್ರಾಲಯನೂ ನೋಡಿಲ್ಲ, ಬೇರೆ ಇವ್ರ ಕೆಲಸನೇ ನೋಡ್ತಾಯಿದ್ರೆ ನಾವು ಹೆಂಗೆ ಜೀವನ ನಡೆಸೋದು? ನಮ್ಮ ಆರೋಗ್ಯ ಸ್ಥಿತಿ ಹೆಂಗೆ ಕಾಪಾಡ್ಕೊಳ್ಳೋದು ಹೇಳ್ರಿ ನೀವೇ. ಅವ್ರು ನಾರಾಯಣ ಮೂರ್ತಿ ಅವರು ಬಿಡಿ ಮೇಡಮ್, ಅವರು ಅನ್ನ ಇರೋರು, ಅವರು ಎಲ್ಲಿ ಬೇಕಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ, ಕಾಸು ಕೊಡ್ತಾರೆ. ಇವಾಗ ಬಡವನಿಗೆ ಆರೋಗ್ಯ ನೋಡಿಕೊಂಡ್ರೆ ನಾವು 24 ಅವರ್ಸ್ ನಾವು ಕೆಲಸ ಮಾಡಿಬಿಟ್ರೆ ನಮ್ಮ ಆರೋಗ್ಯ ಕೆಟ್ಟ ನಮಗೆ ಯಾರು ನೋಡೋರು? ಮಕ್ಳು ಮರಿನ ಬೀದಿಗೆ ತರೋಕ್ಕಾಗುತ್ತಾ? ನಾರಾಯಣ ಮೂರ್ತಿ ಮಾತಲ್ಲ, ಏನು ಅಷ್ಟೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಮೇಡಮ್, ಅದೆಲ್ಲ ಏನಿಲ್ಲ. ಯಾವುದೇ ಬಡವರು ನಾವು 8 ಅವರ್ ಕೆಲಸ ಮಾಡಿದ್ರು ನಾವು ಇನ್ಶೂರೆನ್ಸ್ ಮಾಡ್ಕೊತೀವಿ. ಅವರು 15 ಅವರ್ ಮಾಡಿ 20 ಅವರ್ ಮಾಡಿ ಅಂದರೆ ಅದಕ್ಕೆ ತಕ್ಕಂಗೆ ಸಂಬಳ ಕೊಟ್ಟರೆ ತಾನೇ ನಾವು ಮಾಡೋಕ್ಕಾಗೋದು. ಇಲ್ಲಿ ಸಂಬಳನೂ ಕೊಡೋದಿಲ್ಲ, ಇಲ್ಲಿ ವೇಜಸ್ಸೂ ಜಾಸ್ತಿ ಮಾಡೋದಿಲ್ಲ. ಇಲ್ಲಿ ಅದರಲ್ಲಿ ಬೇರೆ ಐ ಟಿ ಎಲ್ಲ ಕಟ್ಟಬೇಕು. ನಾವು ಎಲ್ಲ ಸಂಬಳ ತೊಗೊಂಡ್ರು ಐ ಟಿ ಕಟ್ಟಬೇಕು. ಎಲ್ಲ ಬೇರೆ ಇವರೇ ತಿಂತಾಯಿದ್ರೆ ನಮ್ಮಂಥ ಬಡವರು ಯಾವಾಗ ತಿನ್ನೋದು? ನಾವು ದಿನಕ್ಕೆ 8 ಅವರ್ಸು 10 ಅವರ್ಸ್ ಮೇಡಮ್ ಅಷ್ಟೇ. ಸರ್, ಈಗಿನ ದಿನಗಳೇ ಬಂದ್ಬಿಟ್ಟು ಎಲ್ಲರಿಗೂ ಪ್ರತಿಯೊಬ್ಬರು ವ್ಯಕ್ತಿಗಳನ್ನು ಬಂದು ಕೆಲಸ ಮಾಡಿ ದುಡಿಯೋಂಥ ಪರಿಸ್ಥಿತಿ ಬಂದಿದೆ. ಏನಕ್ಕಂತ ಹೇಳ್ತಾ ಅಂದರೆ ಇವಾಗ ಮನೇಲಿ ಕೂತ್ಕೊಂಡ್ರೂ ಜೀವನ ಸಾಗಿಸೋಕ್ಕಾಗಲ್ಲ. ಯಾಕಂದರೆ ಬೆಲೆಗಳು ವಿಪರೀತ ಏರ್ತಾನೆ ಇದೆ. ಆದ್ದರಿಂದ ಇದು ಏನಾಗ್ತಿದೆ ಅಂತ ಹೇಳ್ತಂದ್ರೆ ಈ ಪರಿಸ್ಥಿತಿಯಲ್ಲೂ ಬಂದ್ಬಿಟ್ಟು ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಇವಾಗ 15 ಅವರ್ ಕೆಲಸ ಮಾಡಿ 10 ಅವರ್ ಕೆಲಸ ಮಾಡಿ ಅಂತ ಹೇಳ್ತಿರೋದು ತುಂಬ ತಪ್ಪು. ಇದನ್ನು ನಾನು ಒಪ್ಪಲ್ಲ, ಇದನ್ನು ಖಂಡಿಸ್ತೀನಿ. ಯಾಕಂತ ಹೇಳ್ತಾರೆ, ಯಾಕಂದರೆ ಹೆಣ್ಮಕ್ಳುಗಳು ಬೆಂಗಳೂರಲ್ಲಿ ಬಂದು ಇವಾಗ ಎಲ್ಲೂ ರಾತ್ರಿ ಹೊತ್ತು ಎಲ್ಲೂ ಸುರಕ್ಷತೆ ಇಲ್ಲ. ಯಾಕಂದರೆ ಅವ್ರ ಜೀವನ ಹಿಡ್ಕೊಂಡು ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಪರಿಸ್ಥಿತಿ ಇಲ್ಲಿದೆ. ಅದು ಅಲ್ಲದೆ ಇವರು 15 ಅವರ್ ಕೆಲಸ ಮಾಡಿ ಅಂತ ಹೇಳ್ತಂದರೆ ಪಾಪ ಅವ್ರಿಗೆ ಮಕ್ಕಳಿರಲ್ವ, ಅವ್ರ ಮಕ್ಳಿಗೆ ಬಂದು ಅವರು ಕೆಲಸ ಮುಗಿಸ್ಕೊಂಡು ಓದಿಸ್ಬೇಕು. ಸ್ಕೂಲ್ಗಳೂ ಅಷ್ಟೇ ಪ್ರೆಷರ್ ಇದೆ. ಅವ್ರು ಏನು ಹೇಳ್ತಾರೆ, ನಮ್ಮದು 8 ಅವರ್ಸ್ ನಾವೇನು ಪಾಠ ಮಾಡ್ತೇವೆ ಅದನ್ನು ಪಾಠ ಮಾಡ್ತೀವಿ, ಮಿಕ್ಕಿದ್ದು ನಿಮ್ಮ ತಂದೆ ತಾಯಿ ಅದನ್ನು ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಇವರು 15 ಅವ್ರು ಕೆಲಸ ಮಾಡ್ಬಿಟ್ಟು ಅಂತ ಹೇಳ್ತಾರೆ. ಅವ್ರ ಮಕ್ಳನ್ನ ಹೆಂಗೆ ನೋಡ್ಕೋತಾರೆ? ಅವರು ಪಾಪ ಅಡುಗೆ ಮಾಡೋದು ಯಾವಾಗ, ಅವರು ಮಲಿಕೊಳ್ಳೋದು ಯಾವಾಗ? ಬರೀ 2 ಅವರ್ಸು 3 ಅವರ್ಸ್ 4 ನಿದ್ದೆ ಮಾಡಿಬಿಟ್ಟು ಕೆಲಸ ಮಾಡಿದ್ರೆ ಮಾಡೋಕ್ಕಾಗುತ್ತಾ? ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಮೆಂಟಲಿ ಸ್ಟ್ರೆಸ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಆರೋಗ್ಯ ತುಂಬ ಹದಗೆಡ್ತಿದೆ. ಆಮೇಲೆ ನಿಮ್ಮಸ್ಕೊಳ್ಳಿ ತುಂಬ ಕೇಸ್ಗಳು ತುಂಬ ಬರ್ತಿದೆ. ಈ ಕೆಲಸ ಅಂತ ಈ ಪ್ರೆಷರ್ ಕೊಟ್ಟು ಅವ್ರಿಗೆ ಬಂದ್ಬಿಟ್ಟು ಆರೋಗ್ಯ ತುಂಬಾ ಹಾಳಾಗ್ತಿದೆ. ಇವಾಗ ಎಲ್ಲಿ ನೋಡಿದ್ರೆ ಹೆಲ್ತ್ ವಿಷಯನೂ ತುಂಬ ಜಾಸ್ತಿ ಆಗ್ತಿದೆ. ಹಾರ್ಟ್ ಅಟ್ಯಾಕ್ಗಳಂತೇಳಿ ಚಿಕ್ಕ ವಯಸ್ಸುಗಳಿಗೆಲ್ಲ ಆಗಿ ಎಲ್ಲ. ಆದ್ದರಿಂದ ದಯವಿಟ್ಟು ನನ್ನೊಂದು ಏನು ಮನವಿ ಅಂತ ಹೇಳ್ತಂದರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವಾಗಲೇ ಇದನ್ನು ತಂದಿದ್ರು ಕಾನೂನ. 8 ಅವರ್ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಾಗಲಿ, ಗಂಡಸೇ ಆಗಲಿ, ಹೆಂಗಸೇ ಆಗಲಿ, ಯಾರಾದ್ರೂ ಪ್ರತಿಯೊಬ್ಬರು 8 ಅವಧಿ ಮಾತ್ರ ಅವ್ರಿಗೆ ಕೆಲಸದಲ್ಲಿ ಮಾಡಬೇಕು. ಅವರು 8 ಅವರ್ ಆದಮೇಲೆ ಬಂದ್ಬಿಟ್ಟು ಅವರು ಮನೆ ಮತ್ತು ಸಂಸಾರ ಎಲ್ಲನೂ ಮಾಡ್ಕೊಂಡು ಅವರು ನೆಮ್ಮದಿಯಾಗಿ ಜೀವನ ಮಾಡೋಂಥದ್ದನ್ನು ಅವ್ರು ಅವಾಗಲೇ ಇದು ಮಾಡಿಕೊಟ್ಟಿದ್ರು. ನಾನು ಇವಾಗಲೂ ದೊಡ್ಡ ಕಂಪ್ನಿಗಳಾಗಲಿ ಎಲ್ಲ ನಾನು ಮನವಿ ಏನಂತ ಹೇಳ್ತಂದರೆ, ದಯವಿಟ್ಟು ಅವರು 8 ಅವರ್ ಸಾಕು ಕೆಲಸ. 8 ಅವರ್ ಕೆಲಸ ಮಾಡಿ ಅವ್ರಿಗೂ ನೆಮ್ಮದಿ ಬೇಕು. ಅವರು ಮಕ್ಕಳು ಮನೇಲಿ ಬಂದು ಸಂತೋಷದಿಂದ ಅವರು ಎಲ್ಲನೂ ಜೀವನ ಮಾಡಬೇಕು, ಇದು ಮಾಡಬೇಕು. ಆದ್ದರಿಂದ ಅವ್ರಿಗೆ ನಾನು ಅದೇ ಹೇಳ್ಕೊಳ್ಳೋದು, ದಯವಿಟ್ಟು 8 ಅವರ್ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. 10 ಅವರ್ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಯಾರ ಕೈಯಲ್ಲೂ. ಎಲ್ಲ ಕಾಯಿಲೆ ಬಿದ್ದು ಅದು ಇದು ಡೆಂಗು ಕೊರೋನಾ ಅಂದ್ಕೊಂಡು ಎಲ್ಲ ಪ್ರಾಬ್ಲಮಲ್ಲಿದ್ದಾರೆ. ಇದರಲ್ಲಿ 12 ಅವರ್ ಕೆಲಸ ಮಾಡಿ 15 ಅವರ್ ಕೆಲಸ ಮಾಡಿ ಅಂದರೆ ಆಗೋ ಕೆಲಸನ? 8 ಅವರ್ ಮನುಷ್ಯ ಕೆಲಸ ಮಾಡಬೇಕು, 8 ಅವರ್ ರೆಸ್ಟ್ ಮಾಡಬೇಕು. ಅದು ಕರೆಕ್ಟಾಗಿ ಪ್ರೊಸೀಜರ್ ಇರುತ್ತೆ. ಅದು ಬಿಟ್ಬಿಟ್ಟು 15 ಗಂಟೆ ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡ್ತಾರೆ? ಮನುಷ್ಯನಿಗೆ ಆರೋಗ್ಯನೇ ಕರೆಕ್ಟಾಗಿಲ್ಲ, ಕೆಲಸ ಎಲ್ಲಿಂದ ಮಾಡ್ತಾರೆ? ದುಡ್ಡಿರೋರು ಏನು ಬೇಕಾದ್ರೂ ಆಗುತ್ತೆ ಮೇಡಮ್. ಅವರು 24 ಗಂಟೆನೂ ಕೆಲಸ ಮಾಡ್ತಾರೆ. ಇವಾಗ ಹೇಳ್ತಾರಲ್ಲ ಮೋದಿಯವರು 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆ ಥರ ಎಲ್ಲ ನಾವು ಮಾಡೋಕ್ಕಾಗುತ್ತಾ? ಇರೋರು ಮಾಡ್ತಾರೆ, ಇರೋರು ಹೇಳ್ತಾರೆ ಅಷ್ಟೇ. ಪ್ರಾಕ್ಟಿಕಲಾಗಿ ಯಾವುದೂ ಮಾಡೋಕ್ಕಾಗಲ್ಲ. ಅದೆಲ್ಲ ಬರೀ ಸುಳ್ಳು ಅಷ್ಟೇ. 15 ಗಂಟೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಅದೆಲ್ಲ ಸುಮ್ಮನೆ ಮಾತಿನಲ್ಲ ಅದೆಲ್ಲ. ನಾನು ಆಟೋ ಡ್ರೈವರ್ ಮೇಡಮ್, 12 ಅವರ್ ಕೆಲಸ ಮಾಡಿ ನಮ್ಮ ಕೈಯಲ್ಲಿ ಇರೋಕ್ಕಾಗ್ತಾಯಿಲ್ಲ. ಅದ್ರಲ್ಲಿ ಪ್ರಾಬ್ಲಮ್ಗಳು ರ್ಯಾಪಿಡೋ ಅಂತ ಬೈಕ್ ಟ್ಯಾಕ್ಸಿ ಎಲ್ಲ ಬಂದಿದೆ.
ಗೌರ್ಮೆಂಟ್ ಅದನ್ನೆಲ್ಲ ನೋಡ್ತಾನೆ ಇಲ್ಲ. ಅದೇನು ಮಾಡ್ತಾ ಇದ್ದಾರೋ ನಂಗಂತೂ ಗೊತ್ತಾಗ್ತಿಲ್ಲ ಇದು. ಖಂಡಿತ ಇಲ್ಲ ಮೇಡಮ್. 12 ಗಂಟೆ ರೋಡಲ್ಲಿ ಇರ್ತೀರಷ್ಟೇ, ದುಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ನೋಡಿ ಇಲ್ಲೇ ಬಂದೆ, 1/4 ಗಂಟೆ ಆಯಿತು, ಸುಮ್ಮನೆ ನಿಂತ್ಕೊಂಡೇ ಇದ್ದೀನಿ. ಬಂದಿದ್ದ ಕಡೆ ಹೋಗಿದ್ದ ಕಡೆ ಎಲ್ಲ ನಿಂತ್ಕೊಂಡಿರ್ಬೇಕಷ್ಟೇ, ಬಾಡಿಗೆ ಎಲ್ಲ ಸಿಗ್ತಾ ಇಲ್ಲ, ಆ ಥರ ಇದೆ. 12 ಅವರ್ ಏನು ಕೆಲಸ, 15 ಅವರ್ ಏನು ಕೆಲಸ ಮಾಡಿಸ್ತಾರಂತ ಕೇಳಿ ಅವ್ರನ್ನ. ನಾವು ಮಾಡೋಕ್ಕಿದ್ದೀರಿ 15 ಗಂಟೆ ಕೆಲಸ ನಾವು ಮಾಡ್ತೀರಿ, ಅದಕ್ಕೆ ತಕ್ಕನಂಗೆ ಸಂಬಳನೂ ಕೊಡ್ತಾರ ಕೇಳಿ, 15 ಅವರ್ ಮಾಡೋಣ. ಅಲ್ಲ ಅದು ಆಮೇಲಿನ ಪ್ರಶ್ನೆ ಮೇಡಮ್, ಫಸ್ಟ್ ದುಡ್ಡು, ಆಮೇಲೆ ಇವಾಗ ಪ್ರಪಂಚ ನಡೀತಾ ಇರೋದೇ ದುಡ್ಡಲ್ಲಲ್ವಾ. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಆ ಥರ ಇದೆ ಪರಿಸ್ಥಿತಿ. 15 ಗಂಟೆ ಕೆಲಸ ಮಾಡೋಕ್ಕೆ ಹೇಳ್ತಾರಲ್ಲ ಅವರು, ಅವ್ರ ಹತ್ರ ದುಡ್ಡು ಇದೆ. ಫಸ್ಟ್ ಆಫ್ ಆಲ್ ದುಡ್ಡು ಇದೆ. ಸೆಕೆಂಡು, ಅವ್ರಿಗೇನಾದರೂ ಆಯ್ತಂದರೆ, ಹೆಲ್ತ್ ಇಶ್ಯೂ ಏನಾದರೂ ಆಯ್ತಂದರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ದುಡ್ಡು ಇದೆ, ಒಳ್ಳೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಹೋಗಿ ತೊಗೊಳ್ತಾರೆ ಅವರು. ಆದರೆ ಬಡವರು ಏನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಚಿಕ್ಕದಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಯ್ತಂದರೆ ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗ್ತಾರೆ ಅವರು. ಕರ್ಕೊಂಡು ಬಂದು ಪ್ರೈವೇಟಲ್ಲಿ ಮಾಡಲ್ಲ ಅವರು, ಯಾಕಂದರೆ ಅವ್ರ ಹತ್ರ ದುಡ್ಡು ಇರಲ್ಲ, ವ್ಯವಸ್ಥೆ ಹಾಳಾಗಿರುತ್ತೆ ಅಲ್ಲಿ. ಅವ್ರ ಹತ್ರ 1 ರೂಪಾಯಿನೂ ಇರಲ್ಲ. ಅವ್ರು ದುಡಿಯೋದು ಬೆಳಗ್ಗೆ ದುಡಿತಾರೆ, ಸಾಯಂಕಾಲ ಅದೇ ಊಟಕ್ಕೆ ಅವ್ರಿಗೆ. ಇಲ್ಲಿ ನಮ್ಮ ಸ್ಲೆಮ್ಮಲ್ಲಿ ಇರ್ಬೋದು, ಎಲ್ಲ ಜಾಗದಲ್ಲೂ ಇರ್ಬೋದು, ಹಂಗೆ ನಡೀತಾ ಇರೋದು, ನಡ್ಕೊಂಡು ಬರ್ತಾ ಇರೋದು ಹಂಗೆ. ಅವ್ರು ಯಾರೂ ಸೇಫ್ಟಿ ಮಾಡಿರಲ್ಲ, ದುಡ್ಡು ಫಸ್ಟ್ ಆಫ್ ಆಲು ಸೇಫ್ಟಿಯೂ ಮಾಡಿರಲ್ಲ. ಆಮೇಲೆ ಅವ್ರು ಹೇಳ್ತಾರಲ್ಲ ಆ ಥರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ದಿನ ಆ ಥರ ಇದ್ದಿದ್ದಕ್ಕೆ ನಮ್ಮ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಅವರು ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಬೆಳೆಸಬೇಕು, ನಾಲೆಜಿಂದ ಇರಬೇಕು, ಅವರು ಸ್ವಲ್ಪ ಹೆಲ್ತಿಯಿಂದ ಇರಬೇಕು ಅಂತ ಹೇಳಿ 8 ವರ್ಷ 8 ಅವರ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾಡಿದ್ದು. ಆ ಕಾನೂನನ್ನ ಬದಲಾವಣೆ ಮಾಡೋಕ್ಕೆ ಇವ್ರು ಬಂದಿದ್ದಾರಾ ಇವಾಗ? ಇವರು ನಡ್ಕೊಂಡು ಬರ್ತಿರೋ ರೀತಿಯೆಲ್ಲ ಹಂಗೆ ಇದೆ. ಒಂದೊಂದಾಗಿ ಒಂದೊಂದು ಮೇಲೆ ಕೈ ಇಡ್ತಾ ಇದ್ದಾರೆ. ಫಸ್ಟು ಸಂವಿಧಾನ ಮೇಲೆ ಕೈ ಇಟ್ಟರು, ಆಮೇಲೆ ಈ ಅಮಿತ್ ಶಾ ಅವರು ಒಂದೊಂದು ಮಾತಾಡ್ತಿದ್ರು. ಬರ್ತಾ ಇವರು ಜನಗಳಿಗೆ ಏನು ಉಪಯೋಗ ಇಲ್ಲ ಅದ್ರ ಬಗ್ಗೆನೇ ಇವ್ರು ಮಾತಾಡ್ತಾ ಇದ್ದಾರೆ. ಇವರು ಯಾರು ಶ್ರೀಮಂತರು ಇದ್ದಾರೆ, ಅವ್ರ ಪರವಾಗಿ ಇವ್ರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಡವ್ರ ಬಗ್ಗೆ ಯಾವುದು ಚಿಂತೆನೂ ಇಲ್ಲ ಇವ್ರಿಗೆ, ಇವ್ರ ಕಾಲೇಜ್ನೂ ಇಲ್ಲ ಇವ್ರಿಗೆ, ಅಂಥವರೇ ಇವರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.